ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಕ್ಯಾಟಿಸನ್ ಎ ಐ ಬಗ್ಗೆ ಕಂಪ್ಲೀಟಾಗಿ ಡಿಸ್ಕಸನ್ನು ಮಾಡ್ತಾ ಇದ್ವಿ. ಏನಕ್ಕಂದರೆ ತುಂಬ ಜನ ಕೇಳ್ತಾ ಇದ್ರು, ಬ್ರೋ ನನ್ನ ಹತ್ರ ಇಷ್ಟು ಲೆವೆಲ್ ಇದೆ, ಇಷ್ಟು ಬ್ಯಾಲೆನ್ಸ್ ಇದೆ, ನಾನು ಟ್ರಾನ್ಸಾಕ್ಷನ್ ಮಾಡಿಲ್ಲ, ನಾನು ಏರ್ ಡ್ರಾಪ್ ಎಲಿಜಿಬಲ್ ಆಗಬೇಕಾ, ನಾನು ವ್ಯಾಲೆಟನ್ನು ಕನೆಕ್ಟ್ ಮಾಡಬೇಕಾ, ಮತ್ತು ಅದಾದ ನಂತರ ಇವಾಗ ರೀಸೆಂಟಾಗಿ ಮೇಂಟೆನೆನ್ಸ್ ಕೂಡ ಮಾಡಿದ್ರು, ಅಂದರೆ ಒಂದು ಹಾಫ್ ಆನ್ ಅವರ್ ಬ್ಯಾಕು. ಅದಾದಮೇಲೆ ಕೆಲವೊಂದು ಅಪ್ಡೇಟ್ ಕೂಡ ತೊಗೊಂಬಂದರು. ಏನೇನೈತೆ ಪ್ರತಿಯೊಂದನ್ನು ಕೂಡ ಈ ಒಂದು ವಿಡಿಯೋ ಡಿಸ್ಕಸನ್ನು ಮಾಡ್ತಾ ಇದ್ವಿ. ಈಗ ಫಸ್ಟ್ ಅಪ್ಡೇಟ್ ಕಡೆ ಹೋಗ್ಬಿಡೋಣ. ಇಲ್ಲೇ ನಮಗೆ ಗೊತ್ತು ಏರ್ ಡ್ರಾಪ್ ಯಾವುದ್ರ ಬೇಸ್ ಮೇಲೆ ಕೊಡ್ತಾ ಇದ್ದಾರೆ ಅಂದ್ಬಿಟ್ಟು. ವೀಕಿಟಿ ಅಂದರೆ ನಮ್ಮ ಹತ್ರ ಪ್ರಾಫಿಟ್ ಪರ್ ಸೆಕೆಂಡ್ ಐತಲ್ಲ, ಅದು ಮ್ಯಾಟರ್ ಆಗುತ್ತೆ ಅಂತ ಆಲ್ರೆಡಿ ನಮಗೆ ಗೊತ್ತು. ಅದನ್ನು ಬಿಟ್ಟರೆ ಫಿಶ್ ಕಾಯಿನ್ ಕನ್ಸಂಪ್ಷನ್, ನಮ್ಮ ಹತ್ರ ಇರುವಂಥ ಫಿಶ್ ಕಾಯಿನ್ ಹಾಗೆ ಇಟ್ಕೊಂಡ್ರೆ ಏನೂ ಕೂಡ ಯೂಸ್ ಆಗೋದಿಲ್ಲ. ಅದನ್ನು ಯೂಸ್ ಮಾಡಿ ಎಷ್ಟು ಯೂಸ್ ಮಾಡ್ತೀರಾ ಅದ್ರ ಮೇಲ್ಗಡೆ ಕೂಡ ನಿಮಗೆ ಏರ್ ಡ್ರಾಪನ್ನು ಅಲೋಕೇಟ್ ಮಾಡ್ತಾರೆ. ಅದನ್ನು ಬಿಟ್ಟರೆ WCAT ಅಂದರೆ ನಮ್ಮ ಹತ್ರ ಇದ್ದಂತಹ ಫಿಶ್ ಕಾಯಿನ್ನ ಒಂದು ಪೂಲ್ಗೆ ಅಂದರೆ ಸ್ಟೇಕನ್ನು ಮಾಡಿ ಅಲ್ಲಿ ಸ್ಟೇಕ್ ಮಾಡಿಬಿಟ್ಟು ಒಂದು 10 ಡೇಸ್ ಸ್ಟೇಕಿಂಗನ್ನು ಕೊಟ್ಟಿದ್ದರು. ಅಲ್ಲಿ ನಿಮಗೆ ಒಂದು 200, 300, 800 ಈ ರೀತಿ WCAT ಕೂಡ ಅರ್ನಿಂಗ್ ಆಗಿತ್ತು. ಬಟ್ ಇವಾಗ ಅರ್ನಿಂಗ್ ಮಾಡೋದಕ್ಕಾಗೋದಿಲ್ಲ, ಅದನ್ನು ಇವಾಗ ತುಂಬ ಲೇಟ್ ಆಗಿದೆ. ಇವು ಮೂರು ಕೂಡ ಆಲ್ರೆಡಿ ನಮಗೆ ಗೊತ್ತು. ಅದರ ಜೊತೆಗೆ ಎಕ್ಸ್ಜೆನ್ ಎಲ್ಲಿ ಸಿಗುತ್ತೆ ನೀವು ಇಲ್ಲಿ ಸ್ಟೋರ್ ಆಪ್ಷನ್ಗೆ ಬಂತು ಅಂದರೆ, ಶಾಪ್ ಆಪ್ಷನ್ಗೆ ಬಂತು ಅಂದರೆ $0.05 ಅಥವಾ $0.1 ಪೇ ಮಾಡ್ತು ಅಂದರೆ 25 ಮೊಟ್ಟೆನ ಕೊಡ್ತಾರೆ, ಅಂದರೆ ಮೇಲುಗಡೆ ಬೀಳುತ್ತಲ್ಲ ಅದನ್ನು ಕೊಡ್ತಾರೆ. ಅದ್ರ ಜೊತೆ 10 ಎಕ್ಸ್ಜೆನ್ ಕೂಡ ಕೊಡ್ತಾ ಇದ್ದರು. ಬಟ್ ಇವಾಗ ಅಪ್ಡೇಟನ್ನು ಮಾಡಿದ್ಮೇಲೆ ಅಫಿಷಿಯಲಾಗಿ ಅವ್ರು ಅನೌನ್ಸ್ ಕೂಡ ಮಾಡಿದರೆ ಕೆಲವೊಂದು ಟಾಸ್ಕನ್ನು ತೊಗೊಂಬಂದಿದ್ದೀವಿ. ಆ ಒಂದು ಟಾಸ್ಕ್ ನಿಮಗೆ 48 ಅವರ್ಸ್ ಇರುತ್ತೆ. ಸೊ ಆ 48 ಅವರ್ಸ್ ಇರುವಂಥ ಟಾಸ್ಕನ್ನು ಮಾಡ್ತು ಅಂದರೆ ನಿಮಗೆ ಫ್ರೀಯಾಗಿ ಎಕ್ಸ್ಜೆನ್ ಕೂಡ ಸಿಗ್ತಾ ಇದೆ ಅಂದ್ಬಿಟ್ಟು. ಸೊ ಏನು ಮಾಡ್ತೀರಾ, ಕೆಳಗಡೆ ಏನಂತ ಅರ್ನ್ ಸೆಕ್ಷನ್ ಕಾಣಿಸ್ತಾ ಇದೆಯಲ್ಲ, ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೋರ ಈ ರೀತಿ ನಿಮಗೊಂದು ಪೇಜ್ ಕೂಡ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ 200, 200, 100, 100, 100, 100 ಅಂದ್ಬಿಟ್ಟು ಟೋಟಲಾಗಿ ಅರೌಂಡ್ 800 ಅಥವಾ 800, 900 ಎಕ್ಸ್ಚೇಂಜ್ ಟೋಕನ್ ಕೂಡ ಕೊಡ್ತಾ ಇದ್ದಾರೆ. ಫ್ರೀಯಾಗಿ ಕೊಡ್ತಾ ಇದ್ದಾರೆ, ಯಾರು ಕೂಡ ಮಿಸ್ ಮಾಡ್ಕೊಬೇಡಿ. ಈ ಎಕ್ಸ್ಚೇಂಜ್ ಅಷ್ಟೇ ಏರ್ ಡ್ರಾಪ್ಗೆ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಫಸ್ಟ್ ಏನು ಮಾಡ್ತೀರಾ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಲಾಗಿನ್ ಟು ಬಂಬ್ಲಿ ಐತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೀರಿ. ಸರಿ, ಬಾಂಬಿ ಇದೆಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಮತ್ತು ನಿಮಗೆ ಪ್ಲೇ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಮತ್ತು ನಿಮ್ಮ ಒಂದು ಟೆಲಿಗ್ರಾಮಲ್ಲಿ ಒಂದು ಬಾಟ್ ಕೂಡ ಓಪನ್ ಆಗುತ್ತೆ. ಈ ಒಂದು ಬಾಟಲ್ಲಿರುವಂಥ ಗೇಮನ್ನು ಆಡೋರು ಆಡಿ, ಇಲ್ಲಾಂದರೆ ಬಿಡಿ, ಏನು ತೊಂದರೆ ಇಲ್ಲ. ಬಟ್ ಈ ಒಂದು ಗೇಮನ್ನು ಆಡೋದ್ರ ಮುಖಾಂತರ ಕೂಡ ಇವ್ರ ಕಡೆಯಿಂದ ಅಂದರೆ ಬಾಂಬಿ ಕಡೆಯಿಂದನೂ ಕೂಡ ನಮಗೆ ಏರ್ ಡ್ರಾಪನ್ನು ಅನೌನ್ಸನ್ನು ಮಾಡಿದ್ದಾರೆ. ಆಡೋರು ಆಡಿ, ಇಲ್ಲಾಂದರೆ ಏನು ತೊಂದರೆ ಇಲ್ಲ, ನಿಮ್ಮ ಇಷ್ಟ, ಇಂಟ್ರೆಸ್ಟ್ ಇತ್ತು ಅಂದರೆ ಆಡಿ. ಸೊ ಓಪನ್ ಮಾಡ್ಕೊತೀರಾ, ಒಂದು ವಾಪಸ್ ಬರ್ತೀರಾ. ಅಲ್ಲೂ ಕೂಡ ನಿಮಗೆ 200 ಎಕ್ಸ್ಚೇಂಜ್ ಸಿಗುತ್ತೆ. ಅದರ ಕೆಳಗಡೆ ಬಂತು ಅಂದರೆ ಲಾಗಿನ್ ಟು ವೆನಿಲಾ ಅಂತಿದೆ, ಜಸ್ಟ್ ಅದನ್ನು ಕ್ಲಿಕ್ ಮಾಡ್ತೀರಾ. ಮತ್ತೆ ಪೇಜ್ಗೆ ರೇಟ್ ಆಗುತ್ತೆ, ಮತ್ತೆ ವಾಪಸ್ ಬರ್ತೀರಾ, ಮತ್ತು ನಿಮಗೆ 200 ಸಿಗುತ್ತೆ. ಅದನ್ನು ಬಿಟ್ಟರೆ ಜಾಯಿನ್ ಬಂಬಿ ಆ್ಯಂಡ್ ಚಾನಲ್ ಅಂತಿದೆ, ಜಾಯಿನ್ ವೆನಿಲಾ ಚಾನಲ್ ಅಂತ, ಅಂದರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕು. ಅದನ್ನು ಜಾಯ್ನ್ ಆಗೋದ್ರ ಮುಖಾಂತರ 100 ಪಾಯಿಂಟ್ಸ್ ಕೂಡ ಸಿಗುತ್ತೆ. ಬಟ್ ಕೊನೆಯಲ್ಲಿರುವಂಥ ಟ್ವಿಟರ್ ಏನಿದೆ ಟಾಸ್ಕ್ಗಳ ಒಂದು ಟಾಸ್ಕ್ ಇವಾಗ ಆಗ್ತಾ ಇಲ್ಲ. ಏನಕ್ಕಂದರೆ ಗೋ ಅಂತ ಕ್ಲಿಕ್ ಮಾಡ್ಕೊತೀರಾ, ಟ್ವಿಟರ್ಗೆ ರೇಟ್ ಆಗುತ್ತೆ, ಟ್ವಿಟರ್ ಫಾಲೋ ಮಾಡ್ಕೊತೀರಾ, ಒಂದಷ್ಟು ವಾಪಸ್ ಬರ್ತೀರಾ. ಆದರೂ ಕೂಡ ಅದು ಹಾಗೆ ಇರುತ್ತೆ, ಗ್ರೀನ್ ಟಿಕ್ ಮಾರ್ಕ್ ಬರ್ತಾ ಇಲ್ಲ. ಮೇ ಬಿ ತುಂಬ ಜನ ಯೂಸ್ ಮಾಡ್ತಿರೋದು ಈ ರೀತಿ ಎರರ್ ಬರ್ತಾ ಇದೆ. ಒಂದು 2 to 3 ಅವರ್ಸ್ ಬಿಟ್ಟು ಟ್ರೈ ಮಾಡಿ. ಇನ್ನೂ ಕೂಡ ನಿಮಗೆ ಬರೋಬ್ಬರಿ 48 ಅವರ್ಸ್ ಟೈಮ್ ಇದೆ ಅಲ್ವಾ. ಸೊ 48 ಅವರ್ ಟೈಮ್ ಇರೋದ್ರಿಂದ ಆರಾಮ್ಸೆ ಮಾಡ್ಕೊಬೋದು. ಇದನ್ನು ಬಿಟ್ಟರೆ ಮೇ ಬಿ ಬೇರೆ ಟಾಸ್ಕ್ಗಳು ಕೂಡ ಬರಬಹುದು. ಲೈಕ್ ರೀಟ್ವೀಟ್ ಮಾಡೋದು, ಫಾಲೋ ಮಾಡೋದು, ಈ ರೀತಿ ಬೇಜಾನ್ ಟಾಸ್ಕ್ ಬರಬಹುದು. ಯಾವುದೇ ಥರ ಟಾಸ್ಕ್ ಬಂದರೂ ಅಷ್ಟೇ ಕಂಪ್ಲೀಟನ್ನು ಮಾಡಿಕೊಂಡು ಎಷ್ಟು ಸಾಧ್ಯನೋ ಅಷ್ಟು ಎಕ್ಸ್ಚೇಂಜನ್ನು ಅರ್ನಿಂಗ್ ಮಾಡ್ಕೊಳ್ಳಿ, ಮಿಸ್ ಅಂತೂ ಮಾಡ್ಕೊಬೇಡಿ. ಇವಾಗ ನೀವು ಅರ್ನಿಂಗ್ ಎಲ್ಲ ಮಾಡ್ಕೊಂಡಿರ್ತೀರ, ಆ ಟೋಟಲ್ ಬ್ಯಾಲೆನ್ಸ್ ನನ್ನ ಹತ್ರ ಎಷ್ಟಿದೆ ಹೇಗೆ ಗೊತ್ತಾಗುತ್ತೆ ಅಂದರೆ, ಮೇಲ್ಗಡೆ ನಿಮಗೆ ಮೈನ್ ಸೆಕ್ಷನ್ ಕಾಣಿಸ್ತಾ ಇತ್ತಲ್ಲ, ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಇಲ್ಲಿ ನಿಮಗೆ ಮೈ ಅಸೆಟ್ಸ್ ಅಂತ ಕಾಣಿಸ್ತಾ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ವೀಕಿಟಿ ಇರ್ಬೋದು, ಫಿಶ್ ಕಾಯಿನ್ ಇರ್ಬೋದು, WCAT ಇರ್ಬೋದು, ಎಕ್ಸ್ಚೇಂಜ್ ಇರ್ಬೋದು, ಪ್ರತಿಯೊಂದು ಕೂಡ ನಿಮ್ಮ ಒಂದು ಅಸೆಟಲ್ಲಿ ತೋರಿಸ್ತಾ ಇರುತ್ತೆ. ಇಲ್ಲಿ ನಮಗೆ ಇಂಪಾರ್ಟೆಂಟ್ ಇರೋದು ಯಾವುದು, ಎಕ್ಸ್ಚೇಂಜ್ ಬೆಟ್ರೆ WCAT. ಫಿಶ್ ಕಾಯಿನ್ ಇಂಪಾರ್ಟೆಂಟ್ ಇಲ್ಲ, ಸೊ ಯೂಸ್ ಮಾಡ್ಕೊಳ್ಳಿ. ವೀಕಿಟಿ ಕೂಡ ಇಂಪಾರ್ಟೆಂಟ್ ಇಲ್ಲ, ಏನಕ್ಕೆ ಟೋಟಲ್ ಬ್ಯಾಲೆನ್ಸ್ ಮ್ಯಾಟರ್ ಆಗೋದಿಲ್ಲ, ಪ್ರಾಫಿಟ್ ಪರ್ ಸೆಕೆಂಡೇ ನಮಗೆ ಮ್ಯಾಟರ್ ಆಗೋದು. ಅದನ್ನು ಬಿಟ್ಟರೆ ಇವಾಗ ಒಂದು ಅಪ್ಡೇಟನ್ನು ಮಾಡಿದ್ರು ಅಂದರೆ ಒಂದು ಮೇಂಟೆನೆನ್ಸ್ ಮಾಡಿದ್ರು. ಅದನ್ನು ಮಾಡೋಕ್ಕಿಂತ ಮುಂಚೆ ನಮ್ಮ ಒಂದು ಅಪ್ಲಿಕೇಶನಲ್ಲಿ ಒಂದು 5 to 10 ಮಿನಿಟ್ಸ್ ಈ ಒಂದು ಪೇಜ್ ಕಾಣಿಸ್ತಾ ಇತ್ತು, ಏರ್ ಡ್ರಾಪ್ ಸೆಕ್ಷನ್. ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಈ ರೀತಿ ನಿಮಗೆ ಒಂದು ಆಪ್ಷನ್ ಕೂಡ ಬರ್ತಾಯಿತ್ತು. ಬೈನಾನ್ಸ್, OKX, ಬೈಬಿಟ್, ಬಿಟ್ಗೆಟ್, ಕೂಕಾಯಿನ್, ಅದರ ಕೆಳಗಡೆ ಟೆಲಿಗ್ರಾಮ್ ವ್ಯಾಲೆಟ್ ಮತ್ತು ಇನ್ನೊಂದು ವ್ಯಾಲೆಟ್ ಯಾವುದೋ ಅದ್ರ ಹೆಸರು ನಾನ್ ಕಸ್ಟಡಿಯಲ್ ವ್ಯಾಲೆಟ್, ಅದು ಕೂಡ ತೋರಿಸ್ತಾ ಇತ್ತು. ಸೊ ಇಲ್ಲೊಂದು ಅಬ್ಸರ್ವ್ ಮಾಡ್ಬೋದು ನೀವು, ಬೈನಾನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಬೈನಾನ್ಸ್ ಅಂತ ಕೊಟ್ಟಿದ್ದಾರೆ, ಇದರ ಅರ್ಥ ಏನು, ಬೈನಾನ್ಸ್ ಅಲ್ಲಿ ಈ ಒಂದು ಟೋಕನ್ ಲಿಸ್ಟಿಂಗ್ ಕನ್ಫರ್ಮ್ ಆಗಿದೆ ಅಂತ. ಸೊ ನಾವು ವೆಯ್ಟ್ ಮಾಡ್ತಾ ಇದ್ವಿ ಬೈನಾನ್ಸಲ್ಲಿ ಲಿಸ್ಟಿಂಗ್ ಆಗುತ್ತಾ ಅಂದ್ಬಿಟ್ಟು. ಸೊ ಫೈನಲಾಗಿ ಅಫಿಷಿಯಲಾಗಿ ಗೊತ್ತಾಗಿದೆ ಬೈನಾನ್ಸಲ್ಲಿ ಲಿಸ್ಟಿಂಗ್ ಆಗ್ತಾ ಇದೆ ಅಂತ. ಆ್ಯಕ್ಚುಲಿ ಇದು ಗುಡ್ ನ್ಯೂಸ್, ಏನಕ್ಕೆ ಬೈನಾನ್ಸಲ್ಲಿ ಲಿಸ್ಟಿಂಗ್ ಆಗ್ತು ಅಂದರೆ ಖಂಡಿತ ಒಳ್ಳೆ ಪ್ರೈಸ್ಗೆ ಲಿಸ್ಟಿಂಗ್ ಆಗುತ್ತೆ. ಹಾಗೆ ಈ ಒಂದು ಪ್ರೈಸ್ ಅಷ್ಟು ಬೇಗ ಡಂಪ್ ಕೂಡ ಆಗೋದಿಲ್ಲ, ಅಥವಾ ಒಂದು ರೇಂಜ್ಗೆ ಪ್ರೈಸ್ ಮೇಂಟೈನ್ ಆಗ್ತದೆ. ಸೊ ಆ್ಯಕ್ಚುಲಿ ಅದು ಗುಡ್ ನ್ಯೂಸ್. ಅದನ್ನು ಬಿಟ್ಟರೆ ನಿಮಗೆ ಇನ್ನೊಂದು ಅಪ್ಡೇಟ್ ಆಯಿತು. ಸೊ ಈ ಒಂದು ಏರ್ ಡ್ರಾಪ್ಗೆ ನಾನು ಎಲಿಜಿಬಲ್ ಆಗಬೇಕಂದ್ರೆ ಯಾವ ಒಂದು ಲೆವೆಲಲ್ಲಿ ಇರಬೇಕು, ನನಗೊಂದು ಕ್ಯಾಟ್ ಎಷ್ಟನೇ ಲೆವೆಲ್ ಇರಬೇಕು, ಈ ರೀತಿ ಡೌಟ್ ಸಿಕ್ಕಾಬಿಟ್ಟೆ ಡೌಟ್ ಇತ್ತು ಅಲ್ವಾ, ತಲೆ ಕೆಡಿಸ್ಕೊಂಬೇಡಿ. ಇವಾಗ ಅಟ್ ಪ್ರೆಸೆಂಟ್ ನಾನು ಡೈಮಂಡಲ್ಲಿದ್ದೀನಿ. ನೀವೇನಾದರೂ ಬ್ರಾಂಜಲ್ಲಿ ಇತ್ತು ಅಂದರೆ ಸಿಗೋದಿಲ್ಲ, ಮಿನಿಮಮ್ ಗೋಲ್ಡಲ್ಲಿ ಇರಬೇಕು ಅಥವಾ ಸಿಲ್ವರಲ್ಲಿ ಇರಬೇಕು. ಗೋಲ್ಡ್ ಸಿಲ್ವರ್ಗಿಂತ ಕಡಿಮೆ ಇತ್ತು ಅಂದರೆ ನಿಮಗೆ ಏರ್ ಡ್ರಾಪ್ ಸಿಗೋದಿಲ್ಲ. ಇನ್ ಕೇಸ್ ನೀವು ಗೋಲ್ಡ್ ಸಿಲ್ವಲ್ಲಿ ಇದ್ದರೂ ಕೂಡ ಇನ್ನೂ ಒಂದು ಟಾಸ್ಕ್ ಇದೆ, ಒಂದು ಟಾಸ್ಕ್ ಕಂಪಲ್ಸರಿ ಮಾಡಬೇಕಾಗುತ್ತೆ. ಏನು ಟಾಸ್ಕ್ ಅದು, ಕೆಳಗಡೆ ನಿಮಗೆ ಅರ್ನ್ ಸೆಕ್ಷನ್ ಆಯ್ತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೀರಾ.
ಡೈಲಿ ಚೆಕ್-ಇನ್ ಅಥವಾ ಚೆಕ್-ಇನ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇರುತ್ತೆ. ಅಟ್ಲೀಸ್ಟ್ 2ರಿಂದ 3 ಸರಿ ನೀವು ಚೆಕ್-ಇನ್ನ ಮಾಡಲೇಬೇಕು. ಅವರ ಒಂದು ಟೆಲಿಗ್ರಾಮಲ್ಲಿ ಹೇಳಿದ್ದಾರೆ ಮಿನಿಮಮ್ 1 ಚೆಕ್-ಇನ್ ಅಂದ್ಬಿಟ್ಟು ಯಾರೋ ಮಾಡ್ರೇಟರ್ನ ಹೇಳಿದ್ದಾರೆ. ಬಟ್ ನನ್ನ ಪ್ರಕಾರ ಅಟ್ಲೀಸ್ಟ್ 2, 3 ಅಥವಾ 5 ಚೆಕ್-ಇನನ್ನು ಮಾಡ್ಕೊಳ್ಳಿ, ಅಥವಾ 5 ಆನ್ ಚೈನ್ ಟ್ರಾನ್ಸಾಕ್ಷನ್ನ ಮಾಡ್ಕೊಳ್ಳಿ. ಒಂದು ದಿನ ಚೆಕ್-ಇನ್ ಅವ್ರು ಏನು ತೊಂದರೆ ಇಲ್ಲ. ಬಟ್ ಆನ್ ಚೈನ್ ಟ್ರಾನ್ಸಾಕ್ಷನ್ ಇದೆ ಅದನ್ನು ಒಂದು 5ರಿಂದ 10 ಟೈಮ್ಸ್ ಮಾಡ್ಕೊಳ್ಳಿ. ಆನ್ ಚೈನ್ ಟ್ರಾನ್ಸಾಕ್ಷನ್ ಎಲ್ಲಿ ಮಾಡೋದು? ಫಾರ್ ಎಕ್ಸಾಂಪಲ್ ಈಗ ಡೈಲಿ ಚೆಕ್-ಇನ್ನ ಮಾಡ್ಕೊಂಡು ಒಂದಾಯ್ತಾ, ಅದನ್ನು ಬಿಟ್ಟರೆ ನಿಮಗೆ ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತೈತೆ ರಾಕೆಟ್ ಸಿಂಬಲ್, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಸ್ವಲ್ಪ ಅಮೌಂಟಷ್ಟು ಟೋನನ್ನು ಕೇಳುತ್ತೆ, ಅದನ್ನು ಪೇ ಮಾಡಿ ಅದು ಕೂಡ ಡನ್ ಆಗುತ್ತೆ. ಕೆಳಗಡೆ ನಿಮಗೆ ಶಾಪಲ್ಲಿ ಇರುತ್ತೆ, ಶಾಪಲ್ಲಿ ಅಷ್ಟೇ $0.005, $0.001 ಈ ರೀತಿ ನಿಮಗೆ ಚಿಕ್ಕ ಪುಟ್ಟ ಟಾಸ್ಕ್ಗಳು ಇರುತ್ತೆ. ಅಂದರೆ ಆನ್ ಚೈನ್ ಟ್ರಾನ್ಸಾಕ್ಷನ್ ಮಾಡೋ ಆಪ್ಷನ್ ಕೂಡ ಇರುತ್ತೆ. ಅದನ್ನು ಮಾಡಿಕೊಂಡು ಒಂದು 5ರಿಂದ 10 ಆನ್ ಚೈನ್ ಟ್ರಾನ್ಸಾಕ್ಷನ್ ಮಾಡ್ಕೊಳ್ಳಿ. ಈ ಒಂದು ಆನ್ ಚೈನ್ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಮತ್ತು ಚೆಕ್-ಇನನ್ನು ಮಾಡೋದಕ್ಕೆ ನಿಮ್ಮ ಹತ್ರ ಟೋನ್ ಇರಬೇಕಾಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಟೋನನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಮ ಹತ್ರ ಟೋನ್ ಇಲ್ಲ ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ಪೇ ಮಾಡ್ತು ಅಂದರೆ ನಾನು ನಿಮಗೆ ಟೋನ್ ಕೂಡ ಸೆಂಡ್ ಮಾಡ್ಕೊಡ್ತೀನಿ. ಸೊ ಮರಿಬೇಡಿ, ಪ್ರತಿಯೊಬ್ಬರು ಕೂಡ ಆನ್ ಚೈನ್ ಟ್ರಾನ್ಸಾಕ್ಷನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಲಾಸ್ಟ್ ಟೈಮ್ ನಾನು ವೀಡಿಯೋ ಹೇಳಿದ್ದೆ 1 ಮಂತ್ ಬ್ಯಾಕು ಏನೆಲ್ಲ ಹೇಳಿದೆ, ಈ ಒಂದು ಕ್ಯಾಟಿಸನ್ ತುಂಬಾ ಇಂಪಾರ್ಟೆಂಟ್, ಹ್ಯಾಮ್ಸ್ಟರ್ಗಿಂತ ಇಂಪಾರ್ಟೆಂಟ್ ಅಂದ್ಬಿಟ್ಟು. ನಾನು ಆವಾಗ ವೀಡಿಯೋ ಮಾಡಿದಾಗ ಅಷ್ಟೊಂದು ಜನ ತಲೆ ಕೆಡಿಸ್ಕೊಂಡಿರಲಿಲ್ಲ. ಬಟ್ ಆವಾಗೇನಾದ್ರು ತಲೆ ಕೆಡಿಸ್ಕೊಂಡು ಆವಾಗೇನಾದ್ರು ಮೈನಿಂಗನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂದರೂ ಕೂಡ ಬರೋಬ್ಬರಿ ನಿಮ್ಮದು ಅಟ್ಲೀಸ್ಟ್ 150 ಲೆವೆಲ್ ಆದರೂ ಕೂಡ ರೀಚ್ ಆಗ್ತಾಯಿತ್ತು. ಏನಕ್ಕೆ ಒಂದು ದಿನಕ್ಕೆ 4 ಲೆವೆಲ್ ರೀಚ್ ಮಾಡ್ತಾಯಿದ್ದೀನಿ ನಾನು ಆರಾಮ್ಸೆ. ಒಂದು 20 ಅವರ್ಸ್ ಆನ್ ಮಾಡ್ಕೊಂಡು 22 ಅವರ್ಸ್ ಆನ್ ಮಾಡ್ತಿದ್ರು ಕೂಡ ಪ್ರತಿದಿನ ಕೂಡ ಅರೌಂಡ್ 4 ಲೆವೆಲ್ ಇಂಕ್ರೀಸ್ ಆಗ್ತಾಯಿದೆ. ನಾನು ಯಾವಾಗ ಹೇಳಿದ್ದು ಹತ್ತತ್ರ 30 ಡೇಸ್ ಮೇಲಾಗಿದೆ. 30 ಡೇಸ್ ಅಂತ ಕೌಂಟ್ ಮಾಡಿಕೊಂಡ್ರು ಕೂಡ 120 ಲೆವೆಲ್, ಆಲ್ರೆಡಿ ನಿಮ್ಮ 30 ಲೆವೆಲ್ ತೊಗೊಂಡ್ರೆ ಹತ್ತತ್ರ ಇವಾಗ 150 ಲೆವೆಲ್ ಆದರೂ ಕೂಡ ಇರ್ತಿದ್ರಿ. ಬಟ್ ಅವಾಗೇನಾದ್ರು ಮಾಡಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಇವಾಗ ಸಿಕ್ಕಾಪಟ್ಟೆ ಟೈಮ್ ಆಗಿದೆ. ಅಟ್ಲೀಸ್ಟ್ ಇನ್ನೂ ಕೂಡ ನಿಮಗೆ 2 to 3 ಡೇಸ್ ಟೈಮ್ ಇದೆ. ಆವಾಗಾದರೂ ಎಷ್ಟು ಸಾಧ್ಯನೋ ಅಷ್ಟು ಲೆವೆಲ್ನ ಮಾಡ್ಕೊಳ್ಳಿ, ಮಿಸ್ ಮಾಡ್ಕೊಂಬಿಡಿ. ಇವಾಗ ಆಲ್ರೆಡಿ ಗೊತ್ತಿರುತ್ತೆ ನಿಮ್ಮ ಒಂದು ಏರ್ ಡ್ರಾಪ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನೆಲ್ಲ ಬೇಕು ಅಂದ್ಬಿಟ್ಟು. ಲೆವೆಲ್ ಬಗ್ಗೆ ತಲೆ ಕೆಡಿಸ್ಕೊಂಬಿಡಿ, ಯಾವುದಾದ್ರೂ ಲೆವೆಲ್ ಇರಲಿ. ಬಟ್ ಆನ್ ಚೈನ್ ಟ್ರಾನ್ಸಾಕ್ಷನ್ ಅಟ್ಲೀಸ್ಟ್ ಒಂದು ದಿನ ಚೆಕ್-ಇನ್ ಮಾಡಬೇಕು, ಅಥವಾ 5ರಿಂದ 10 ಆನ್ ಚೈನ್ ಟ್ರಾನ್ಸಾಕ್ಷನ್ ಆಗಿರಬೇಕು. ಸೊ ಇದು ಬಂತು ಅಂದರೆ ಕ್ಯಾಟಿಸನ್ ಬಗ್ಗೆ ಇರುವಂಥ ಅಪ್ಡೇಟ್. ಅದರ ಜೊತೆಗೆ ನಮ್ಮದು ಒಂದು ಕೂಡ ಒಂದು ಗಿಲ್ಡ್ ಇದೆ. ಗಿಲ್ಡ್ ಟೈಪ್ ಮೀನ್ಸ್ ಒಂದು ಗ್ರೂಪ್ ಇದೆ. ಮೇಲ್ಗಡೆ ಟೆಗ್ಗಸ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ನೀವು ಯಾವುದೊಂದು ಗ್ರೂಪಲ್ಲಿ ಇರ್ತೀರ. ನಾವು ಕೂಡ ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡಿದ್ವಿ, ಒಂದು ಗಿಲ್ಡನ್ನು ಕ್ರಿಯೇಟ್ ಮಾಡಿದ್ವಿ. ಅಟ್ ಪ್ರೆಸೆಂಟ್ 589 ಪ್ಲೇಯರ್ಸ್ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಇದಕ್ಕೆ ಜಾಯ್ನ್ ಹಾಕ್ಕೊಳ್ಳಿ. ಸೊ ನಮ್ಮ ಗಿಲ್ಡಲ್ಲಿ ನಮಗೆ ಏನಾದರೂ ಈ ಒಂದು ಗ್ರೂಪಲ್ಲಿ ರಿವಾರ್ಡನ್ನು ಕೊಡ್ತು ಅಂದರೆ ಪ್ರತಿಯೊಬ್ಬರು ಕೂಡ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಏನಕ್ಕೆ ನಮ್ಮ ಸಬ್ಸ್ಕ್ರೈಬರ್ಸ್ ಅಲ್ವಾ, ಸೊ ನಮ್ಮ ಚಾನಲ್ ಇರ್ತೀರ. ಸೊ ಅದರಿಂದ ಸ್ವಲ್ಪ ಈಸಿ ಆಗುತ್ತೆ. ಮತ್ತು ನಮಗೆ ಗೊತ್ತಿರೋದ್ರಿಂದ ಮಿಸ್ ಮಾಡ್ಕೊಂಬಿಡಿ, ಜಾಯ್ನ್ ಹಾಕ್ಕೊಳ್ಳಿ. ಅಟ್ ಪ್ರೆಸೆಂಟ್ 589 ಇದೆ, ನೋಡೋಣ 1000 ರೀಚ್ ಆಗುತ್ತಾ ಅಂದ್ಬಿಟ್ಟು. ಸೊ ಕ್ಯಾಟಿಸನ್ ಬಗ್ಗೆ ಇರುವಂಥ ಅಪ್ಡೇಟ್ ಇದನ್ನು ಬಿಟ್ಟರೆ ಬೇರೆ ಯಾವುದೇ ಥರ ಅಪ್ಡೇಟ್ ಇಲ್ಲ. ಏನಾದರೂ ಅಪ್ಡೇಟ್ ಬಂತು, ಏರ್ ಡ್ರಾಪ್ ಕ್ಲೈಮ್ ಆಪ್ಷನ್ ಬಂತು ಅಂದರೆ ಖಂಡಿತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏರ್ ಡ್ರಾಪ್ ಕ್ಲೈಮ್ ಆಪ್ಷನ್ ಇವಾಗ ರಿಮೂವ್ ಮಾಡಿದರೆ ಇವಾಗ ಯಾವ ಥರ ಆಪ್ಷನ್ ಇಲ್ಲ. ಸೊ ಇಷ್ಟು ಹೇಳ್ತಾ ಇವತ್ತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿಡದಲ್ಲಿ ಸಿಗಬೇಡ ಹೊಸ ಅಪ್ಲಿಕೇಶನ್ ಅಥವಾ ಹೊಸ ವೆಬ್ಸೈಟ್ ಬರ್ತೀನಿ. ಅಲ್ಲಿವರೆಗೆ ಬಾಯ್ ಗಾಯ್ಸ್, ಲವ್ ಯು ಆಲ್, ಟೇಕ್ ಕೇರ್.